Import of goods and services. Import of goods. What do you mean by import, my dears? So ನಿಮಗೆ import ಅಂದ್ರೆ ಆಮದು ಅಂತ ಕರಿತೀವಿ ನಾವು ಕನ್ನಡದಲ್ಲಿ, right? So what happens here? The import of goods has been defined in IGST Act 2017. ಡೆಫಿನೇಷನ್ ಹೇಳ್ತಿದ್ದಾರೆ ಇಲ್ಲಿ. IGST ಅಂದ್ರೆ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಆಕ್ಟ್ ಅಂಡರ್ ಅಲ್ಲಿ ಏನಪ್ಪ ಡೆಫಿನೇಷನ್ ಅಂದ್ರೆ ಆಸ್ ಎ ಬ್ರಿಂಗಿಂಗ್, ಸಿ ಹಿಯರ್ ಇಲ್ಲಿಂದ, ಆಸ್ ಎ ಬ್ರಿಂಗಿಂಗ್ ಗೂಡ್ಸ್ into India from a place outside India, and all importers shall be deemed as interstate supply, and accordingly integrated tax shall be levied in additional to the applicable custom duty ಅಂತ ಅಂದ್ರೆ ಇಂಪೋರ್ಟ್ ಅಂದ್ರೆ ಏನು? ಬ್ರಿಂಗಿಂಗ್ ಗೂಡ್ಸ್ ಇಂಟು ಔಟ್ಸೈಡ್ ಇಂಡಿಯಾ. ನಾವು ಬೇರೆ ಒಂದು ಇಂಡಿಯಾದಿಂದ ಬೇರೆ ಒಂದು ಕಡೆಯಿಂದ ನಾವೇನ್ ಮಾಡ್ತೀವಿ, ಗೂಡ್ಸ್ ಅನ್ನ ತಗೊಳ್ಳುವಂಥದ್ದು, ರೈಟ್? ಸೊ ಅದ್ರ ಜೊತೆಗೆ ಇಲ್ಲಿ ಯಾವ ಒಂದು ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ ಅಪ್ಪ ಅಂದ್ರೆ IGST ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ, ಜೊತೆಗೆ ಕಸ್ಟಮ್ಸ್ ಡ್ಯೂಟಿ ಕೂಡ ಅಪ್ಲೈ ಆಗುತ್ತೆ. So what do you mean by custom duties here? A tax imposed on imports or export of goods. ಈ ಕಸ್ಟಮ್ ಡ್ಯೂಟೀಸ್ ಅಂದ್ರೆ ಏನ್ ಗೊತ್ತಾ? ಈ ಎಕ್ಸ್ಪೋರ್ಟ್ಸ್ ಮೇಲೆ ಇಂಪೋರ್ಟ್ಸ್ ಮೇಲೆ ಏನು ಟ್ಯಾಕ್ಸ್ ನ ಪೇ ಮಾಡ್ತೀವಲ್ಲ, ಆ ಒಂದು ಟ್ಯಾಕ್ಸ್ ನಾವೇನಂತ ಕರಿತೀವಿ? ಕಸ್ಟಮ್ ಡ್ಯೂಟಿ ಅಂತ ಕರಿತೀವಿ. ನಾವೇನೋ ಒಂದು ಪರ್ಚೇಸ್ ಮಾಡ್ತಿದೀವಿ, ಇಂಪೋರ್ಟ್ ಆಫ್ ಗೂಡ್ಸ್ ಫ್ರಮ್ ಅನದರ್ ಕಂಟ್ರಿ, ಬೇರೆ ಕಡೆಯಿಂದ ನಾವು ತಗೋತಾ ಇದೀವಿ ಅಂದ್ರೆ, ಸೊ ಅಲ್ಲಿ ನಮಗೆ IGST ಟ್ಯಾಕ್ಸ್ ಅಪ್ಲೈ ಆಗುತ್ತೆ, ಜೊತೆಗೆ ಕಸ್ಟಮ್ ಡ್ಯೂಟೀಸ್ ಕೂಡ ಅಪ್ಲೈ ಆಗುತ್ತೆ, ಮೈ ಡಿಯರ್ಸ್. ದಿಸ್ ಇಸ್ ದ ಮೀನಿಂಗ್ ಆಫ್ ಇನ್ ಅವರ್ import of goods and services, right? And the next one is capital, my dears. Capital goods, ಬಂಡವಾಳ ಸರಕುಗಳು ಅಂತ ಕರಿತೀವಿ ಕನ್ನಡದಲ್ಲಿ, ಹೌದಾ? And here what do you mean by capital goods, my dears? So according to section 2 subsection 19 of the CGST Act, goods means goods the value of which is capitalized in the books of accounts of the person claiming the input tax credit and which are used in intended to used in the course of business ಅಂತಂದ್ರೆ ಅಂದ್ರೆ ಏನಪ್ಪ ಅಂದ್ರೆ ಕ್ಯಾಪಿಟಲ್ ಗೂಡ್ಸ್ ಅಂದ್ರೆ ಬಂಡವಾಳ ಸರಕುಗಳು ಅಕಾರ್ಡಿಂಗ್ ಟು CGST ಆಕ್ಟ್ ಅಂಡರ್ ಅಲ್ಲಿ ಈ ಒಂದು ವ್ಯಾಲ್ಯೂ ಆಫ್ ದ ವಿಚ್ ಇಸ್ ಕ್ಯಾಪಿಟಲೈಸ್ಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಅಂದ್ರೆ ಏನು ಬುಕ್ಸ್ ಆಫ್ ಅಕೌಂಟ್ ಅಲ್ಲಿ ಒಂದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡುವಂಥದ್ದು. ಲೈಕ್ ನಾವು ನೋಡಿರ್ತೀವಿ ಮಿಷನರೀಸ್ ಆಗ್ಬೋದು, ಬಿಲ್ಡಿಂಗ್ಸ್, ಪ್ಲಾಂಟ್ಸ್, ಸೊ ಫರ್ನಿಚರ್, ಇವೆಲ್ಲ ಏನು ಕಂಪನಿ ಏನನ್ನ ಯೂಸ್ ಮಾಡ್ಕೊಳ್ಳುತ್ತೆ, ಪರ್ಟಿಕ್ಯುಲರ್ ಒಂದು ಗೂಡ್ಸ್ ಅನ್ನ ಏನ್ ಯೂಸ್ ಮಾಡ್ಕೊಳ್ಳುತ್ತೆ ಫಾರ್ ದ ಕೋರ್ಸ್ ಆಫ್ ಆಕ್ಷನ್, ಬಿಸ್ನೆಸ್ ನ ಕಂಟಿನ್ಯೂ ಮಾಡೋದಕ್ಕೋಸ್ಕರ, ಬಿಸ್ನೆಸ್ ನ ಮುಂದುವರಿಯೋದಕ್ಕೋಸ್ಕರ, ಏನು ಪ್ರೊಡಕ್ಷನ್ ಆಕ್ಟಿವಿಟೀಸ್ ಗೆ ಏನೆಲ್ಲ ಗೂಡ್ಸ್ ಅವೈಲಬಲ್ ಬೇಕು ಅಂತ ಒಂದು ಗೂಡ್ಸ್ ಅನ್ನ ನಾವೇನಂತ ಕರಿತೀವಿ? ಕ್ಯಾಪಿಟಲ್ ಗೂಡ್ಸ್ ಅಂತ ಕರಿತೀವಿ, ಬಂಡವಾಳ ಸರಕುಗಳು. ಸೊ ಇದು ಬಂಡವಾಳ ಸರಕು ಅಂದ್ರೆ ಮೇ ಬಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಆಗ್ಬೋದು, ಮಿಷನರೀಸ್, ಮೀನ್ಸ್ ಫರ್ನಿಚರ್, ಇವೆಲ್ಲ ಇದೇನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಕಂಪನಿಯ ಒಂದು ಪ್ರೊಡಕ್ಷನ್ ಆಕ್ಟಿವಿಟೀಸ್ಗೆ ಯೂಸ್ ಆಗುವಂಥದ್ದು, ರೈಟ್? ಅಂಡ್ ಇಟ್ ಯೂಸ್ಡ್ ಇನ್ ದ ಕೋರ್ಸ್ ಆಫ್ ಆಕ್ಷನ್. ಕೋರ್ಸ್ ಆಫ್ ಆಕ್ಷನ್ ಅಂದ್ರೆ ಕೋರ್ಸ್ ಆಫ್ ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ನ ಮುಂದುವರಿದಕ್ಕೋಸ್ಕರ ಏನ್ ಮಾಡ್ತಾರೆ, ಈ ಕ್ಯಾಪಿಟಲ್ ಗೂಡ್ಸ್ ನ ಯೂಸ್ ಮಾಡ್ಕೊಳ್ಳುವಂಥದ್ದು. ಅಂಡ್ ಆಲ್ಸೋ ಎಲ್ಲಿ ಕ್ಯಾಪಿಟಲ್ ಗೂಡ್ಸ್ ನ ಯೂಸ್ ಮಾಡ್ಕೋತಾರೋ ಅಲ್ಲಿ ಇನ್ಪುಟ್ ಟ್ಯಾಕ್ಸ್ ರೇಟ್ ನ ತಗೋಬಹುದು ಅಂತ ಹೇಳ್ತಿದ್ದಾರೆ. ITC ಅಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದೀನಿ, ರೈಟ್? ಸೊ ಇನ್ಪುಟ್ ಟ್ಯಾಕ್ಸ್ ರೇಟ್ ನ ನಾವು ತಗೋಬಹುದು. ಸೊ ITC ಮೀನ್ಸ್ ಇಟ್ ಇಸ್ ಅನ್ ರೆಡ್ಯೂಸ್ ಟ್ಯಾಕ್ಸ್ ರೆಡ್ಯೂಸ್ಡ್ ಫ್ರಮ್ ಔಟ್ಪುಟ್ ಟ್ಯಾಕ್ಸ್ ಪೇಬಲ್ ಆನ್ ಅಕೌಂಟ್ ಆಫ್ ಸೇಲ್. ಸೊ ITC is tax reduced from output tax payable on account of sales, my dears. ಅಂದ್ರೆ ಏನು, ನಾವು ಏನು ಪರ್ಚೇಸ್ ಮಾಡಿರ್ತೀವೋ ಆಗ ಏನು ನಾವು ಟ್ಯಾಕ್ಸ್ ಪೇ ಮಾಡ್ತೀವೋ ಅದನ್ನ ನಾವು ಅಗೇನ್ ಸೇಲ್ ಮಾಡ್ಬೇಕಾದ್ರೆ ರೆಡ್ಯೂಸ್ ಮಾಡ್ಕೋಬಹುದು, ವೈಲ್ ಕ್ಯಾಪಿಟಲ್ ಗೂಡ್ಸ್ ಅಲ್ಲಿ ಮಾತ್ರ ಬಂದಾಗ ಮಾತ್ರನೇ. ದಿಸ್ ಇಸ್ ದ ಮೀನಿಂಗ್ ಆಫ್ ಕ್ಯಾಪಿಟಲ್ ಗೂಡ್ಸ್. ದಟ್ ಮೀನ್ಸ್ ಇಫ್ ಎನಿ ಗೂಡ್ಸ್, ಕ್ಯಾಪಿಟಲ್ ಗೂಡ್ಸ್ ವಿಚ್ ಆರ್ ಯೂಸ್ಡ್ ಇನ್ ದ ಕೋರ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಿ ಯೂಸ್ ಮಾಡುವಂತ ಒಂದು ಗೂಡ್ಸ್ ಅನ್ನ, ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ನ ನಾವೇನಂತ ಕರಿತೀವಿ? ಕ್ಯಾಪಿಟಲ್ ಗೂಡ್ಸ್ ಅಂತ ನಾವು ಕರಿತೀವಿ. And the next, my dears, person. So what do you mean by person here? See, the first one is a person is defined under section 2 subsection 84 of the CGST Act 2017 to include, so an individual person and ನಾವೇನಂತ ಕರಿತೀವಿ? ಇಂಡಿವಿಜುವಲ್ ಆದ್ರೂ ಕೂಡ ಪರ್ಸನ್ನೇ, an Hindu undivided family, a company including government company or private company, or a firm, either limited liability partnership, either any association persons, we are going to call it as persons, and again any body of individuals, my dears. ITL ನೀವು ನೋಡಿರ್ತೀರಾ, what do you mean by person ಅಂದ್ರೆ ಇಸ್ ದೇಶ್, ಇದೆಲ್ಲ ಒಂದು ನೇಮ್ಸ್ ಕೂಡ ಅಲ್ಲಿ ಇಂಡಿಕೇಟ್ ಆಗಿರುತ್ತೆ. ಜಸ್ಟ್ ಪರ್ಸನ್ ಅಂದ್ರೆ ಏನು, an individual ನ ಕೂಡ ಪರ್ಸನ್ ಅಂತ ಕರಿತೀವಿ, and ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿನ ಕೂಡ ನಾವು ಪರ್ಸನ್ ಅಂತ ಕರಿತೀವಿ. A company including government company ಕೂಡ we are going to call it as person.
ಅಂಡ್ ನೆಕ್ಸ್ಟ್ ಆ ಫರ್ಮ್, ಒಂದು ಫರ್ಮ್ ನ ಕೂಡ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ as ಪರ್ಸನ್ಸ್ ಮೈ ಡಿಯರ್ಸ್. ಸೊ ನೀವು ಮೀನಿಂಗ್ ಅಂತ ಕೇಳಿದ್ರೆ ಇವೆಲ್ಲ ಕೂಡ ಬರೀಬಹುದು, ಎಕ್ಸೆಪ್ಟ್ 1 2 3 ಮಾತ್ರ ಬರೆದ್ರೆ ದಟ್ಸ್ ಎನಫ್. Next, the limited liability partnership. The person will going to call it as limited liability partnership. And any association person, we are going to call it as personals. Any body of individuals, also we are going to call it a person. ಅಂಡ್ ಎನಿ ಕೋಆಪರೇಟಿವ್ ಸೊಸೈಟಿ, ಸಹಕಾರ ಸಂಘಗಳು ಅಂತ ಕರಿತೀವಿ, ಇದನ್ನು ಕೂಡ ನಾವು ಪರ್ಸನ್ ಅಂತಾನೆ ಕರಿತೀವಿ ಇನ್ ದ ಟರ್ಮ್ಸ್ ಆಫ್ ICGST ಆಕ್ಟ್ ಮೈ ಡಿಯರ್ಸ್. ಅಂಡರ್ ದ ಸೆಕ್ಷನ್ ಯಾವ ಟರ್ಮ್ಸ್ ಅಲ್ಲಿ ನಾನು ಇಂಡಿಕೇಟ್ ಮಾಡ್ತಿದ್ದೀನಿ ಅಂದ್ರೆ GST ಅಂಡರ್ ಅಲ್ಲಿ ಪರ್ಸನ್ ಅಂದ್ರೆ ಏನು ಅಂತ ನಾನು ಹೇಳ್ತಾ ಇರೋಂಥದ್ದು. ಇವರೆಲ್ಲರನ್ನು ಕೂಡ ನಾವು ಪರ್ಸನ್ ಅಂತಾನೆ ಕರಿತೀವಿ. ಅಂದ್ರೆ ಎ ಲೋಕಲ್ ಅಥಾರಿಟಿ ಆಲ್ಸೋ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಪರ್ಸನ್. ಅಂಡ್ ಎ ಗವರ್ನಮೆಂಟ್ ಕಂಪನಿ, ಗವರ್ನಮೆಂಟ್ ಇನ್ಕ್ಲೂಡ್ ಎನಿ ಸೆಂಟ್ರಲ್ ಆರ್ ಸ್ಟೇಟ್ ಗವರ್ನಮೆಂಟ್. A government include any central government or state government, also we are going to call it as persons my dears. Also we are going to call it as persons. And the next, trust artificial judicial person. Trust or artificial judicial person na kuda nav ಏನಂತ ಕರಿತೀವಿ, so person anta ಕರಿತೀವಿ. And the last my dears, any incorporated body by or under the law of country outside India is also persons under GST law. ಅಂದ್ರೆ ಏನು, ಔಟ್ಸೈಡ್ ಇಂಡಿಯಾದಲ್ಲಿ ಏನೊಂದು ಒಬ್ಬ ಪರ್ಸನ್ ಕೂಡ ನಾವೇನಂತ ಕರಿತೀವಿ, we are going to call it as person. ಸೊ ಇದೆಲ್ಲ ಕೂಡ ನಾವು ಪರ್ಸನ್ ಅಂತಾನೆ ಕರಿತೀವಿ. an individuals, Hindu and family, a company including government company, a firm, limited liability partnership, any association, anybody of any body of individuals, cooperative society, a local authority, a government, a trust, and again some judicial persons, unincorporated law of and outside India. ಬೇರೆ ಒಂದು ಕಂಪನಿ ಒಂದು ಇನ್ಕಾರ್ಪೊರೇಟ್ಸ್ ಲಾಸ್ ನ ನಾವೇನಂತ ಕರಿತೀವಿ, ಇವನ್ ಪರ್ಸನ್ ಅಂತಾನೆ ಕರಿತೀವಿ. ಇವರೆಲ್ಲ ಕೂಡ ನಾವು ಏನಂತ ಕರಿತೀವಿ, we are going to call it as persons my dears. And the next my dears, taxable person. It is important my dears. What do you mean by taxable person? Scale on the necessity there. So listen. What do you mean by taxable person? Is a person who is registered under Section 22 of the CGST Act. Simple word. Is a person who is registered under CGST Act, that is Section 22 or 24 my dears. ಅಂದ್ರೆ ಇಲ್ಲಿ ಏನು ಹೇಳಿದ್ದಾರೆ ನೋಡಿ, Section 2 of the CGST Act defines the taxable persons as, so in a person who is registered or liable to be registered under Section 22 or Section 24 of the GST Act. ಅಂದ್ರೆ ಏನು, GST Act ಅಂಡರ್ ಅಲ್ಲಿ ಯಾರೆಲ್ಲ ರಿಜಿಸ್ಟರ್ ತಗೊಂಡಿರ್ತಾರೋ, ರಿಜಿಸ್ಟ್ರೇಷನ್ಸ್ ಮಾಡ್ಕೊಂಡಿರ್ತಾರೋ ಅಂತ ಪರ್ಸನ್ ನಾವೇನಂತ ಕರಿತೀವಿ, ಟ್ಯಾಕ್ಸಬಲ್ ಪರ್ಸನ್ ಅಂತ ಕರಿತೀವಿ, ರೈಟ್? ಸೊ ಸಿ, a person who is registered is liable to be registered under Section 22 or Section 24 of the CGST Act or GST Act. ಇದ್ರ ಅಂಡರ್ ಅಲ್ಲಿ ಎಲ್ಲರೂ ಯಾರು ರಿಜಿಸ್ಟರ್ ತಗೊಂಡಿರ್ತಾರೋ, ಯಾರು ನೋಂದಾವಣಿ ಮಾಡ್ಕೊಂಡಿರ್ತಾರೋ ಆ ಒಬ್ಬ ಪರ್ಸನ್ ಒಬ್ಬ ವ್ಯಕ್ತಿನ ನಾವೇನಂತ ಕರಿತೀವಿ, ಟ್ಯಾಕ್ಸಬಲ್ ಪರ್ಸನ್ ಅಂತ ಕರಿತೀವಿ. ಅಂಡ್ ಒನ್ ಮೋರ್ ಡೆಫಿನೇಷನ್ ಮೈ ಡಿಯರ್ಸ್, there are two. Section 22 makes any mandatory for person to register under GST if his annual turnover exceeds a certain limit as prescribed in different cases. ಅಂದ್ರೆ ಏನು, Section 22 makes it mandatory for person to register under GST if his annual turnover exceeds a certain limit as prescribed in different cases. ಅಂದ್ರೆ ಏನು, ಕಂಪಲ್ಸರಿ ಮ್ಯಾಂಡೇಟರಿ ಆಗಿ ಏನ್ ಮಾಡಬೇಕು, ನಮ್ಮ GST ಅಂಡರ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಪರ್ಸನ್. ಅವರ ಆನ್ಯುವಲ್ ಟರ್ನ್ ಓವರ್ ಎಷ್ಟಿರ್ಬೇಕು ಅಂತ ಹೇಳಿದೆ, ಅಪ್ ಟು 20 lakhs ವರೆಗೂ ಅವ್ರಿಗೆ ಮೀನ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳದೆ ಬೇಕಿದ್ರೆ ಅವರು ಬಿಸ್ನೆಸ್ ನ ಕಂಟಿನ್ಯೂ ಮಾಡಬಹುದು. ಏನಾದ್ರು 20 lakhs ಕ್ರಾಸ್ ಆಗಿದೆ ಅಂದ್ರೆ ಕಂಪಲ್ಸರಿ ದೇ ವಿಲ್ ರಿಜಿಸ್ಟರ್ ಅಂಡರ್ GST. ಏನ್ ಮಾಡ್ಬೇಕಾಗುತ್ತೆ, ಅವ್ರು ಕಂಪಲ್ಸರಿ ಆಗಿ 20 lakhs ಕ್ರಾಸ್ ಆದ್ರೆ ಅಂತ ಪರ್ಸನ್ಸ್ ಎಲ್ಲರೂ ಕೂಡ ನಮ್ಮ GST ಅಂಡರ್ ಅಲ್ಲಿ ರಿಜಿಸ್ಟ್ರೇಷನ್ಸ್ ಮಾಡ್ಕೊಂಡು ಬಿಸ್ನೆಸ್ ನ ಮಾಡಿ ಜೊತೆಗೆ ಟ್ಯಾಕ್ಸ್ ನ ಪೇ ಮಾಡ್ಬೇಕಾಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಕ್ಲಿಯರ್? ಟ್ಯಾಕ್ಸಬಲ್ ಪರ್ಸನ್ ಅಂದ್ರೆ ಏನು, ಇಸ್ ಅ ಪರ್ಸನ್ who is registered under GST Act, that is Section 24. We are going to call it as taxable persons my dears. So definition ಕೇಳಿದ್ರೆ just Section 24 or 22 ಬರಿಬೇಕಾಗುತ್ತೆ. just meanings ಅಂತ ಕೇಳಿದ್ರೆ just is a person who is registered to be under GST Act, that is Section 24. GST Act ಅಂಡರ್ ಅಲ್ಲಿ Section 24 ಅಂಡರ್ ಅಲ್ಲಿ ಯಾರು ರಿಜಿಸ್ಟ್ರೇಷನ್ಸ್ ಮಾಡ್ಕೊಂಡಿರ್ತಾರೋ ಅಂತ ಪರ್ಸನ್ ನಾವೇನಂತ ಕರಿತೀವಿ, ಟ್ಯಾಕ್ಸಬಲ್ ಪರ್ಸನ್ ಅಂತ ಕರಿತೀವಿ ಮೈ ಡಿಯರ್ಸ್. And the next one is
Next one is casual taxable person, my dear. Casual taxable person. Casual taxable person. What do you mean that, my dears? Listen. As per section 2, subsection 20, the term casual taxable person means a person who occasionally undertakes transactions involving supply of goods and services or both in the course of business, whether a principal or an agent or in any other capacity in a state or union territory where he has a no fixed place of business. ಅಂದ್ರೆ ಏನಪ್ಪಾ ಅಂದ್ರೆ, ಸೊ ಯಾವ ಪರ್ಸನ್ ಏನ್ ಮಾಡ್ತಾನೆ, ಯಾರು ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ತಗೋತಾನೋ, ಯಾರು ಒಂದು ಟ್ರಾನ್ಸಾಕ್ಷನ್ ಇನ್ವಾಲ್ವ್ ಆಗ್ತಾರೋ, ಅದು ಏನು ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಲ್ಲಿ, ಲೈಕ್ ಅದನ್ನ ಸೇಲ್ ಮಾಡೋದ್ರಲ್ಲಿ, ಎಕ್ಸ್ಚೇಂಜ್ ಮಾಡೋದ್ರಲ್ಲಿ, ಬಾಟಲ್ ಸಿಸ್ಟಮ್ ಅಲ್ಲಿ ಯಾರು ಇನ್ವಾಲ್ವ್ ಆಗ್ತಾರೋ ಅಂತ ಪರ್ಸನ್ ನಾವೇನಂತ ಕರಿತೀವಿ, ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ಅಂತ ಕರಿತೀವಿ. ಮೇ ಬಿ ಅವರು ಪ್ರಿನ್ಸಿಪಲ್ ಆಗ್ಬೋದು, ಆ ಏಜೆಂಟ್ ಆಗ್ಬೋದು, ಅದರ್ ಸ್ಟೇಟ್ ಗವರ್ನಮೆಂಟ್ ಆಗ್ಬೋದು, ಯೂನಿಯನ್ ಟೆರಿಟರಿ ಆಗ್ಬೋದು. ಸೊ ಇವ್ರನ್ನೆಲ್ಲ ಕೂಡ ನಾವೇನಂತ ಕರಿತೀವಿ, ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ಅಂತ ಕರಿತೀವಿ. ಅಂದ್ರೆ ಏನು, ಯಾರು ಒಂದು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ, ಜಸ್ಟ್ ಅಕೇಶನಲಿ ಅಂದ್ರೆ ಆಗಾಗ, ಮೀನ್ಸ್ ಸಮ್ ಟೈಮ್ಸ್ ಏನ್ ಮಾಡ್ತಾರೆ, ಎ ಪರ್ಸನ್ ಹೂ ಅಕೇಶನಲಿ ಅಂಡರ್ಟೇಕ್ಸ್ ಟ್ರಾನ್ಸಾಕ್ಷನ್ ಇನ್ವಾಲ್ವಿಂಗ್ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಆರ್ ಬೋತ್ ಇನ್ ದ ಕೋರ್ಸ್ ಆಫ್ ಆಕ್ಷನ್. So we are going to call it as casual taxable person. So who are the casual taxable persons here? Either maybe principal or a agent or in any other capacity, that may be state government or union territory. So here where he has a no fixed place of business, my dears. ಇಲ್ಲಿ ಒಂದೇ ಒಂದು ಬಿಸ್ನೆಸ್ ಇಲ್ಲಿ ಫಿಕ್ಸ್ ಆಗಿರೋದಿಲ್ಲ ಪ್ಲೇಸ್ ಆಫ್ ಬಿಸ್ನೆಸ್ ಅನ್ನೋದು. ಮೇ ಬಿ ಏನಾದ್ರೂ ಆಗ್ಬೋದು, ಔಟ್ಸೈಡ್ ಇಂಡಿಯಾ ಆಗ್ಬೋದು, ಇವನ್ ಇನ್ಸೈಡ್ ಇಂಡಿಯಾ ಆಗ್ಬೋದು, ಎಲ್ಲೋ ಒಂದ್ ಕಡೆ ಟ್ಯಾಕ್ಸ್ ಮೀನ್ಸ್ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗ್ತಿದಾರಾ, ಲೈಕ್ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸ್ ಮಾಡ್ತಾ ಇದಾರಾ, ಅಂತ ಪರ್ಸನ್ ನಾವೇನಂತ ಕರಿತೀವಿ, ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ಅಂತ ಕರಿತೀವಿ. ಸೊ ವಾಟ್ ಯು ಮೀನ್ ಬೈ ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ಮೀನ್ಸ್ ಇಸ್ ಅ ಪರ್ಸನ್ ಹೂ ಅಕೇಶನಲಿ ಅಂಡರ್ಟೇಕ್ಸ್ ಟ್ರಾನ್ಸಾಕ್ಷನ್ ಇನ್ವಾಲ್ವಿಂಗ್ supply of goods and services are both in the course of business, my dears. So what are the, who are the casual persons here? Either maybe a principal or a agent or in any other capacity, my dears, that is state or union territory. And also the casual taxable person where he has a no fixed place of business, ಅವರಿಗೆ ಒಂದು ಜಸ್ಟ್ ಫಿಕ್ಸ್ ಆಗಿ ಒಂದು ಪ್ಲೇಸ್ ಅನ್ನೋದು ಇರೋದಿಲ್ಲ ಬಿಸ್ನೆಸ್ ಮಾಡೋದಕ್ಕೆ. ಐದರ್ ಇನ್ಸೈಡ್ ಆಗ್ಬೋದು, ಇನ್ಸೈಡ್ ಇಂಡಿಯಾ ಆರ್ ಔಟ್ಸೈಡ್ ಇಂಡಿಯಾ, ಎರಡರಲ್ಲೂ ಕೂಡ ಅವರು ಬಿಸ್ನೆಸ್ ಆಕ್ಟಿವಿಟೀಸ್ ನ ಕಂಡಕ್ಟ್ ಮಾಡ್ಕೋಬಹುದು. ಐದರ್ ನೋ ಇಶ್ಯೂ, ಮೈ ಡಿಯರ್ಸ್. ದಿಸ್ ಇಸ್ ದ ಮೀನಿಂಗ್ ಆಫ್ ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್. ಜಸ್ಟ್ ಯಾರು ಒಂದು ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ವಾಲ್ವ್ ಆಗ್ತಾರೋ, ಯಾರು ಬಿಸ್ನೆಸ್ ಅಲ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಾರೋ ಅಂತ ಪರ್ಸನ್ ನಾವೇನಂತ ಕರಿತೀವಿ, ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ಅಂತ ಕರಿತೀವಿ, ರೈಟ್? ಅಂಡ್ ನೆಕ್ಸ್ಟ್, ಮೈ ಡಿಯರ್ಸ್, ಐ ಆಮ್ ಆಡಿಬಲ್, ಮೈ ಡಿಯರ್ಸ್? ಕೇಳಿಸ್ತಿದ್ಯಾ ಎಲ್ರಿಗೂನು? ನೆಕ್ಸ್ಟ್, non-resident person. Non-resident persons, my dear. The next meanings or definitions: non-resident person. What do you mean by non-resident person? Here, listen. As per section 2, subsection 77 of the Central Goods and Service Act 2017, defined a non-resident taxable person is any person who occasionally undertakes transaction involving the supply of goods and services or both, whether as a principal or an agent or in any other capacity, but who has no fixed place of business or resident in India. ಅಂದ್ರೆ ಏನಪ್ಪಾ ಅಂದ್ರೆ ಜಸ್ಟ್ ಇದು ಅಷ್ಟೇ. ಸೊ ಫ್ರೆಂಡ್ಸ್, ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ಅಂದ್ರೆ ಏನು, ಅವನಿಗೆ ಒಂದು ಬಿಸ್ನೆಸ್ ಪ್ಲೇಸ್ ಅನ್ನೋದು ಫಿಕ್ಸ್ ಆಗಿರೋದಿಲ್ಲ, ಎಲ್ಲಿ ಬೇಕಾದ್ರೂ ಅವ್ರ ಟ್ರಾನ್ಸಾಕ್ಷನ್ಸ್ ನ ಮಾಡ್ಕೋಬಹುದು. ಬಟ್ ಅಲ್ಲಿ ನಾನ್ ರೆಸಿಡೆಂಟ್ ಪರ್ಸನ್ ಅಂದ್ರೆ ಇವಾಗ ಆಲ್ಸೋ ಪರ್ಸನ್, ಇವನು ಕೂಡ ಒಬ್ಬ ಪರ್ಸನ್ ಆಗಿರ್ತಾನೆ, ಜಸ್ಟ್ ಇವನು ಕೂಡ ಎಲ್ಲ ಒಂದು ಟ್ರಾನ್ಸಾಕ್ಷನ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಾನೆ. ಸೊ ಮೇ ಬಿ ಅವನನ್ನ ಪ್ರಿನ್ಸಿಪಲ್ ಅಂತ ಕರಿಬಹುದು, ಏಜೆಂಟ್ ಅಂತ ಕರಿಬಹುದು, ಆರ್ ಎನಿ ಅದರ್ ಕೆಪಾಸಿಟಿ, ಬೇರೆ ಪರ್ಸನ್ಸ್ ಇಂದ ಮೀನ್ಸ್ ಬ್ರೋಕರ್ ಅಂತ ಕೂಡ ನಾವು ಕರಿತಾ ಹೋಗ್ಬೋದು. ಬಟ್ ಆದ್ರೆ ಇವನಿಗೆ ನಮ್ಮ ಒಂದು ಇಂಡಿಯಾದಲ್ಲಿ ಬಟ್ ಹೂ ಹ್ಯಾಸ್ ನೋ ಫಿಕ್ಸ್ಡ್ ಪ್ಲೇಸ್ ಆಫ್ ಬಿಸ್ನೆಸ್ ಆರ್ ರೆಸಿಡೆಂಟ್ ಇನ್ ಇಂಡಿಯಾ, ಇಂಡಿಯಾದಲ್ಲೇ ಇರಬೇಕು ಅನ್ನೋ ಒಂದು ರೂಲ್ಸ್ ಇರೋದಿಲ್ಲ. ಔಟ್ಸೈಡ್ ಇಂಡಿಯಾದಲ್ಲಿ ಏನ್ ಮಾಡ್ತಾರೆ, ಔಟ್ಸೈಡ್ ಇಂಡಿಯಾದಲ್ಲಿ ಇದ್ಕೊಂಡು ಅವರು ಬಿಸ್ನೆಸ್ ನ ಮಾಡ್ಬೋದು. ನಾನ್ ರೆಸಿಡೆಂಟ್ ಅಂದ್ರೆ ಅವರು ನಮ್ಮ ಇಂಡಿಯಾದಲ್ಲಿ ಇರೋದಿಲ್ಲ, ರೆಸಿಡೆಂಟ್ ಅಂದ್ರೆ ಇಲ್ಲೇ ಇರೋ ಅಂತವ್ರು, ಬಟ್ ನಾನ್ ರೆಸಿಡೆಂಟ್ ಅಂದ್ರೆ ಇಲ್ಲಿ ಇಲ್ಲದೆ ಬೇರೆ ಕಂಟ್ರಿಯಲ್ಲಿ ಇದ್ದು ವರ್ಕ್ ನ ಮಾಡೋಂಥವ್ರು. ಸ್ಟೂಡೆಂಟ್ಸ್ ನೆನ್ಪಿರ್ಲಿ, ನಾನ್ ರೆಸಿಡೆಂಟ್ ಅಂದ್ರೆ ಇಲ್ಲಿ ಇರೋದಿಲ್ಲ, ಅವರು ಔಟ್ಸೈಡ್ ಇಂಡಿಯಾದಲ್ಲಿ ಇದ್ದು ಎಲ್ಲ ಒಂದು ಬಿಸ್ನೆಸ್ ಆಕ್ಟಿವಿಟೀಸ್ ನ ಕಂಡಕ್ಟ್ ಮಾಡ್ತಿರ್ತಾರೆ, ರೈಟ್? ಸೊ ದಟ್ ಪರ್ಸನ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ನಾನ್ ರೆಸಿಡೆಂಟ್ ಪರ್ಸನ್ ಅಂತ. ಅಂದ್ರೇನು, ದಿಸ್ ಆರ್ ಅ ಪರ್ಸನ್ ಹೂ ಹ್ಯಾಸ್ ನೋ ಫಿಕ್ಸ್ಡ್ ಪ್ಲೇಸ್ ಆಫ್ ಬಿಸ್ನೆಸ್ ಆರ್ ರೆಸಿಡೆಂಟ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಅವರಿಗೆ ಒಂದು ಫಿಕ್ಸ್ಡ್ ಪ್ಲೇಸ್ ಅಂತ ಇರೋದಿಲ್ಲ, ಮೇ ಬಿ ಅವರು ಐದರ್ ಬೇರೆ ಕಂಟ್ರೀಸ್ ಅಲ್ಲಿ ಇದ್ದು ಕೂಡ ಅವರು ವರ್ಕ್ ನ ಮಾಡ್ಕೋಬಹುದು, ಮೈ ಡಿಯರ್ಸ್. ಕ್ಲಿಯರ್? ನಾನ್ ರೆಸಿಡೆಂಟ್ NRP ಅಂತ ಕರಿತೀವಿ. NRP ಅಂದ್ರೆ ಬೇರೆ ಕಂಟ್ರೀಸ್ ಅಲ್ಲಿ ಇದ್ದು ಬೇರೆ ನಮ್ಮ ಕಂಟ್ರಿಯವರು ಅವ್ರು ಆಗಿರೋದಿಲ್ಲ, ರೈಟ್?
ಅಂತ ಒಬ್ಬ ಪರ್ಸನ್ ನಾವೇನಂತ ಕರಿತೀವಿ, ನಾನ್ ರೆಸಿಡೆಂಟ್ ಪರ್ಸನ್ಸ್ ಅಂತ ಕರಿತೀವಿ. ಒನ್ಸ್ ಅಗೇನ್, ವಾಟ್ ಡು ಯು ಮೀನ್ ಬೈ ನಾನ್ ರೆಸಿಡೆಂಟ್ ಪರ್ಸನ್? ದೀಸ್ ಆರ್ ಪರ್ಸನ್ಸ್ ಹೂ ಅಕೇಶನಲಿ ಅಂಡರ್ಟೇಕ್ಸ್ transaction involving the supply of goods and services, or both, either maybe principals ಆಗ್ಬೋದು, ಏಜೆಂಟ್ ಆಗ್ಬೋದು, ಇನ್ ಎನಿ ಅದರ್ ಕೆಪಾಸಿಟಿ, ಬಟ್ ಹೂ ಹ್ಯಾಸ್ ನೋ ಫಿಕ್ಸ್ಡ್ ಪ್ಲೇಸ್ ಆಫ್ ಬಿಸ್ನೆಸ್ ಆರ್ ರೆಸಿಡೆಂಟ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಅವರಿಗೆ ಒಂದು ಫಿಕ್ಸ್ ಪ್ಲೇಸ್ ಇರೋದಿಲ್ಲ. ಸೊ ಮೇಜರ್ಲಿ ಅವರು ಔಟ್ಸೈಡ್ ಇಂಡಿಯಾದಲ್ಲೇ ಔಟ್ಸೈಡ್ ಇಂಡಿಯಾದಲ್ಲೇ ಇದ್ಕೊಂಡು ದಿಸ್ ಫಾರಿನ್ ಕಂಟ್ರೀಸ್ ಅಲ್ಲಿ ಇದ್ಕೊಂಡು ಅವರು ಮೀನ್ಸ್ ಬಿಸ್ನೆಸ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗೋದು. ಮೈ ಡಿಯರ್ಸ್, ದಿಸ್ ಇಸ್ ದ ಮೀನಿಂಗ್ ಆಫ್ ನಾನ್ ರೆಸಿಡೆಂಟ್ ಪರ್ಸನ್. This is the meaning of non-resident person. This, and the next is adjudicating authority, my dears. Adjudicating authority. Adjudicating authority is nothing but decision making authority ಅಂತ ಕರಿತೀವಿ. ಈ ನ್ಯಾಯಾಂಗ ತೀರ್ಪು ಅಂತಿರಲ್ವಾ, ಸೊ ಅದು adjudicating authority means decision making authority. Who will make the decisions here? So the majorly that is GST council. Under that ಏನ್ ಮಾಡುತ್ತೆ, GST council will segregate on the basis of futures. ಅದರ ಬೇಸ್ ಮೇಲೆ ಸ್ವಲ್ಪ ಅದನ್ನ ಸೆಗ್ರಿಗೇಟ್ ಮಾಡುವಂಥದ್ದು. ಜಸ್ಟ್ ಯಾರು ರೂಲ್ಸ್ ನ ಫ್ರೇಮ್ ಮಾಡಬೇಕು, ಯಾರು ಸ್ಲಾಬ್ಲೆಟ್ಸ್ ನ ಫ್ರೇಮ್ ಮಾಡಬೇಕು, ಯಾರು ಡಿಸಿಷನ್ ನ ತಗೋಬೇಕು ಅಂತ ಏನ್ ಮಾಡುತ್ತೆ, ಡಿವೈಡ್ ಮಾಡುತ್ತೆ. ಸೊ ಹಿಯರ್ ಅಡ್ಜುಡಿಕೇಟಿಂಗ್ ಅಥಾರಿಟಿ ಅಂದ್ರೆ ದಿಸ್ ಇಸ್ ದ ಡಿಸಿಷನ್ ಮೇಕಿಂಗ್ ಅಥಾರಿಟಿ, ರೈಟ್? ಸೊ ಅಡ್ಜುಡಿಕೇಟಿಂಗ್ ಮೀನ್ಸ್ ತೀರ್ಪು ಅಂತ ಕರೀತಾರೆ, ಮೈ ಡಿಯರ್ಸ್. ಅಡ್ಜುಡಿಕೇಶನ್ ಮೀನ್ಸ್ ತೀರ್ಪು. ಸೊ ವಾಟ್ ಡು ಯು ಮೀನ್ ಬೈ ಹಿಯರ್? ಸಿ, adjudicating authority is any authority competent to pass any order or any decision under this act, but does not include the board, the first appellate authority, and the appellate is tribunal. Thus in way any decision or any pass under the act is an act of adjudication. ಅಂದ್ರೆ ಏನು, ಅಡ್ಜುಡಿಕೇಶನ್ ಅಥಾರಿಟಿ ಅಂದ್ರೆ ಏನು? ಇಟ್ ಇಸ್ ಅನ್ ಅಥಾರಿಟಿ, ರೈಟ್? ಅಂದ್ರೆ ಡಿಸಿಷನ್ ಅಥಾರಿಟಿ ಆಗಿರುತ್ತೆ. ಏನೇ ಒಂದು ಆರ್ಡರ್ನ ಏನೋ ಒಂದು ಆರ್ಡರ್ನ ಪಾಸ್ ಮಾಡಬೇಕು, ಡಿಸಿಷನ್ ಪಾಸ್ ಆರ್ಡರ್ ತಗೋಬೇಕು ಅಂದ್ರೆ ಇದೇ ಒಂದು ತಗೊಳ್ಳುವಂಥದ್ದು. ಜೊತೆಗೆ ಬಟ್ ಡಸ್ ನಾಟ್ ಇನ್ಕ್ಲೂಡ್ ದ ಬೋರ್ಡ್. ಬೋರ್ಡ್ ಮೀನ್ಸ್ ಹಿಯರ್ GST ಕೌನ್ಸಿಲ್ ಇನ್ಕ್ಲೂಡ್ ಆಗೋದಿಲ್ಲ. ದ ಫಸ್ಟ್ right? Adjudicating authority means here adjudicating authority is any authority competent to pass any order or any decision under this act, but does not include the board, the first appellate authority. So here appellate authority andre higher authority anta, my dears. Appellate authority means higher authority anta. Appellate tribunal andre higher court anta. Clear? And this in the way in any decision or any passed under this act in act of adjudication. ಒಂದು ತೀರ್ಪನ್ನ ಏನ್ ಮಾಡ್ಬೇಕಂದ್ರೆ ಈ ತರ ಒಂದು ಫ್ಲೋ ಅಲ್ಲಿ ಪಾಸ್ ಮಾಡ್ತಾರಂತದ್ದು. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸಿ ಹಿಯರ್ ದ ಫಸ್ಟ್ ಅಪಿಲೇಟ್ ಅಥಾರಿಟಿ ಏನ್ ಮಾಡ್ತೀವಿ ನಾವು ಇಲ್ಲಿ, ಫಸ್ಟ್ ಅಪಿಲೇಟ್ ಅಥಾರಿಟಿಯಲ್ಲಿ ನಾವು ಕೇಸ್ ಡಿಸಿಷನ್ ತಗೊಳ್ಳುವಂಥದ್ದು. ಅಂಡ್ ನೆಕ್ಸ್ಟ್ ಅಪಿಲೇಟ್ ಟ್ರಿಬ್ಯುನಲ್, and the next appellate tribunal, and the next higher court, and the next supreme court. ಈ ತರ ಏನ್ ಮಾಡಿ ಡಿಸಿಷನ್ ನ ತಗೊಳ್ಳಂತು. ಇನ್ ಕೇಸ್ ಏನಾದ್ರೂ ಫಸ್ಟ್ ಅಪಿಲೇಟ್ ಅಥಾರಿಟಿಯಲ್ಲಿ ಅಂದ್ರೆ ಏನು, ಫಸ್ಟ್ ಹೈಯರ್ ಅಥಾರಿಟಿಯಲ್ಲಿ ನಮ್ಗೆ ಏನೋ ಡಿಸಿಷನ್ ತಗೊಳಕ್ ಆಗ್ತಿಲ್ಲ ಅಂದ್ರೆ ದೆನ್ ಗೋಯಿಂಗ್ ಫಾರ್ ಅಪಿಲೇಟ್ ಟ್ರಿಬ್ಯುನಲ್ ಹೋಗ್ತಾರೆ. ಟ್ರಿಬ್ಯುನಲ್ ಮೀನ್ಸ್ ಕೋರ್ಟ್ ಅಂತ ಮಾಡಿಯಸ್. ಅಪಿಲೇಟ್ ಟ್ರಿಬ್ಯುನಲ್ ಅಲ್ಲಿ ಕೋರ್ಟ್ ಅಲ್ಲೂ ಕೂಡ ಡಿಸಿಷನ್ ತಗೊಳಕ್ ಆಗ್ತಿಲ್ಲ, ಪಾಸನ ಆರ್ಡರ್ ಮಾಡಕ್ ಆಗ್ತಿಲ್ಲ, ಸಮ್ ಡಿಸ್ಪ್ಯೂಟ್ಸ್ ಅನ್ನ ನಾವಲ್ಲಿ ಸಾಲ್ವ್ ಮಾಡಕ್ ಆಗ್ತಿಲ್ಲ ಅಂದಾಗ ದೆನ್ ಗೋಯಿಂಗ್ ಫಾರ್ ಹೈ ಕೋರ್ಟ್. ದ ಥರ್ಡ್ ಸ್ಟೇಜ್ ಇಸ್ ಹೈ ಕೋರ್ಟ್, ಆನ್ ದ ಫೋರ್ತ್ ಸ್ಟೇಜ್ ಇಸ್ ಸುಪ್ರೀಂ ಕೋರ್ಟ್. ದಿಸ್ ಇಸ್ ದ ಸ್ಟೆಪ್ ವೈಸ್ ಮಾಡಿಯಸ್. ಈ ತರ ಒಂದು ಡಿಸಿಷನ್ ಆಗ್ಬೋದು, ಒಂದು ಆರ್ಡರ್ ಆಗ್ಬೋದು, ಒಂದು ತೀರ್ಪನ್ನ ತಗೋತಾರೆ. ಏನೊಂದು ಡಿಸ್ಪ್ಯೂಟ್ಸ್ ಆಗ್ಬೋದು, ಒಂದು ಪ್ರಾಬ್ಲಮ್ಸ್ ಅರೈಸಿಂಗ್ ಆಗ್ಬೋದು, ಒಂದು ಡಿಸಿಷನ್ ತಗೊಳ್ಳೋದು, ಒಂದು ಪಾಸ್ ಅನ್ನ ಆರ್ಡರ್ ಮಾಡೋದು, ಎಲ್ಲ ಒಂದು ಅದನ್ನ ನಾವೇನಂತ ಕರಿತೀವಿ, ಅಡ್ಜುಡಿಕೇಟಿಂಗ್ ಅಥಾರಿಟಿ ಅಂತ ಕರಿತೀವಿ, ರೈಟ್? ಸೊ ಹಿಯರ್ ವಾಟ್ ಡು ಯು ಮೀನ್ ಬೈ ಅಡ್ಜುಡಿಕೇಟಿಂಗ್ ಅಥಾರಿಟಿ? ಸೊ ಹಿಯರ್ adjudicating authority is any authority competent to pass any order or decision, any order or decision. So adjudicating authority is any authority competent to pass any order. Small.
Any order or decision under this act but does not include the board, the first appellate authority and appellate tribunal, thus in way any decision or order passed by under this act in act of adjudication. ಏನೊಂದು ತೀರ್ಪನ್ನ ತಗೋಬೇಕಂದ್ರೂ ಕೂಡ ಇಲ್ಲಿ ಏನ್ ಮಾಡ್ತೀವಿ, ಒಂದು ಬಿಸ್ನೆಸ್ ಅನ್ನ ಮಾಡುವಂಥದ್ದು ಮೈಡಿಯರ್ಸ್. Right? This is the first is, so next on the steps for appeal under GST. Steps of appeals under GST, my dears. The first step is adjudicating authority. ಏನು ಮಾಡ್ತಾರೆ, ಆರ್ಡರ್ನ ಪಾಸ್ ಮಾಡಬೇಕಂದ್ರೆ ಅಡ್ಜುಡಿಕೇಟಿಂಗ್ ಅಥಾರಿಟಿ ಪಾಸ್ ಮಾಡುತ್ತೆ. ಅದು ಏನಾಗುತ್ತೆ, ಫಸ್ಟ್ ಅಪೀಲೇಟ್ ಅಥಾರಿಟಿ. ರೈಟ್? ಅಡ್ಜುಡಿಕೇಟಿಂಗ್ ಅಥಾರಿಟಿ, ಫಸ್ಟ್ ಅಪೀಲೇಟ್ ಅಥಾರಿಟಿ. ಅಪೀಲೇಟ್ ಅಥಾರಿಟಿ ಅಂದ್ರೆ ಹೈಯರ್ ಅಥಾರಿಟಿ ಅಂತ ಕರಿತೀವಿ. ಅಂದ ನೆಕ್ಸ್ಟ್ ಗೋಯಿಂಗ್ ಫಾರ್ ಫಸ್ಟ್ ಅಪೀಲೇಟ್ ಅಥಾರಿಟಿಯಿಂದ ಆಗಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಫಾರ್ ಅಪೀಲೇಟ್ ಟ್ರಿಬ್ಯುನಲ್. ಅಪೀಲೇಟ್ ಟ್ರಿಬ್ಯುನಲ್ ಮೀನ್ಸ್ ಹಿಯರ್ higher court anta. Appellate tribunal means higher court. Then again going for higher court, again going for Supreme Court. ಈ ತರ ಏನಾಗುತ್ತೆ, ನಮ್ಮ ಒಂದು ಡಿಸಿಷನ್, ನಮ್ಮ ಒಂದು ಏನೇ ಒಂದು ಎಲ್ಲ ಒಂದು ಡಿಸಿಷನ್ ನ ಪಾಸ್ ಅನ್ನು ಹಾಡು ಮಾಡೋದು ಈ ತರ ಸ್ಟೆಪ್ ವೈಸ್ ಅಲ್ಲಿ. ದ ಫಸ್ಟ್ ವಿಲ್ ಬಿ ಅಡ್ಜುಡಿಕೇಟಿಂಗ್ ಅಥಾರಿಟಿ, ದ ಸೆಕೆಂಡ್ ಫಸ್ಟ್ ಅಪೀಲೇಟ್ ಅಥಾರಿಟಿ, ದ ಥರ್ಡ್ ಅಪೀಲಿಯೇಟ್ ಟ್ರಿಬ್ಯುನಲ್ ಅಂಡ್ ದ ಲಾಸ್ಟ್ ಹೈಕೋರ್ಟ್. ಮೈ ಡಿಯರ್ಸ್, ಕ್ಲಿಯರ್? ದಿಸ್ ಇಸ್ ದ ಸ್ಟೆಪ್ಸ್ ಫಾರ್ ಅಪೀಲ್ ಅಂಡರ್ GST. ಅಪೀಲ್ಸ್ ಅಂದ್ರೆ ಏನು, ಏನೊಂದು ಆರ್ಡರ್ನ ಪಾಸ್ ಮಾಡ್ಬೇಕಂದ್ರೆ ಈ ತರ ಅಡ್ಜುಡಿಕೇಟಿಂಗ್ ಅಥಾರಿಟಿಯಲ್ಲಿ ಡಿಸಿಷನ್ ನ ಪಾಸ್ ಮಾಡ್ತಾರೆ. ದೆನ್ ಗೋಯಿಂಗ್ ಫಾರ್ ಫಸ್ಟ್ ಅಪೀಲೇಟ್ ಅಥಾರಿಟಿ, ದಟ್ ಮೀನ್ಸ್ ಹೈಯರ್ ಅಥಾರಿಟಿ. ದೆನ್ ಅಪೀಲೇಟ್ ಟ್ರಿಬ್ಯುನಲ್, ದಟ್ ಮೀನ್ಸ್ ಹೈಯರ್ ಕೋರ್ಟ್, ಅಂಡ್ ದ ನೆಕ್ಸ್ಟ್ ಹೈಯರ್ ಕೋರ್ಟ್, ಅಂಡ್ ಲಾಸ್ಟ್ ವಿಲ್ ಇಸ್ ಸುಪ್ರೀಂ ಕೋರ್ಟ್. ಮೈ ಡಿಯರ್ಸ್, ಈ ತರ ಏನಾಗುತ್ತೆ, ಎಲ್ಲ ಒಂದು ಆರ್ಡರ್ಸ್ ಅನ್ನ ಪಾಸ್ ಮಾಡೋದು. ದಿಸ್ ಇಸ್ ದ ಅಡ್ಜುಡಿಕೇಟಿಂಗ್ ಅಥಾರಿಟಿ. ಸೊ ಒನ್ಸ್ ಅಗೇನ್ ಇಲ್ಲಿ ನೆಟ್ವರ್ಕ್ ಇಶ್ಯೂ ಆಗಿರೋದು ಮತ್ತೊಂದು ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ವಾಟ್ ಯು ಮೀನ್ ಬೈ ಅಡ್ಜುಡಿಕೇಟಿಂಗ್ ಅಥಾರಿಟಿ ಹಿಯರ್? ದ ಅಡ್ಜುಡಿಕೇಟಿಂಗ್ ಅಥಾರಿಟಿ ಇಸ್ ಎನಿ ಅಥಾರಿಟಿ ಟು ಪಾಸ್ ಎನಿ ಆರ್ಡರ್ ಆರ್ ಡಿಸಿಷನ್ ಅಂಡರ್ ದಿಸ್ ಆಕ್ಟ್ ಬಟ್ ಡಸ್ ನಾಟ್ ಇನ್ಕ್ಲೂಡ್ ದ ಬೋರ್ಡ್, ದ ಫಸ್ಟ್ ಅಪೀಲೇಟ್ ಅಥಾರಿಟಿ ಅಂಡ್ ದ ಅಪೀಲೇಟ್ ಟ್ರಿಬ್ಯುನಲ್. Thus in way any decision or any order passed the act in act of adjudication. ಅಂದ್ರೆ ಏನು, it is a decision making authority and any order passed in the way of the first will be appellate authority, the second appellate tribunal, and third high court, and the fourth supreme court. My dears, ಈ ತರ ಏನಾಗುತ್ತೆ, ಏನು ಡಿಸಿಷನ್ ನ ತಗೊಳ್ಳೋದನ್ನ ಆರ್ಡರ್ಸ್ ನ ಪಾಸ್ ಮಾಡ್ತಾರೆ. ದಿಸ್ ಇಸ್ ದ ಮೀನಿಂಗ್ ಆಫ್ our adjudicating authority. And the next, my dears, appointment of adjudicating authority. And the next, appointment of adjudicating authority. The first one is, ಹೇಗೆಲ್ಲ ಅಪಾಯಿಂಟ್ಮೆಂಟ್ ಮಾಡ್ಕೋತಾರೆ ಅಡ್ಜುಡಿಕೇಟಿಂಗ್ ಅಥಾರಿಟಿ ಆಫೀಸರ್ನ ಅಂದ್ರೆ, ರೀಸನ್ the central government will appoint so many officers as adjudicating authorities. ಸೆಂಟ್ರಲ್ ಗವರ್ನಮೆಂಟ್ ಏನ್ ಮಾಡುತ್ತೆ, ತುಂಬಾ ಒಂದು ಆಫೀಸರ್ಸ್ ನ ಅಡ್ಜುಡಿಕೇಟಿಂಗ್ ಅಥಾರಿಟೀಸ್ ಅಲ್ಲಿ ಅವರೇ ಒಂದು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳುವಂಥದ್ದು. And the next is, adjudicating authority shall hold an inquiry and complaints in writing made by any officers authorized by general or special order by the central government. ಅಂದ್ರೆ ಏನು, ಏನೊಂದು ಎನ್ಕ್ವೈರಿ ಆಗ್ಬೋದು, ಏನೊಂದು ಕಂಪ್ಲೇಂಟ್ಸ್ ಆಗ್ಬೋದು, ಏನ್ ಮಾಡ್ತಾರೆ, ಸೆಂಟ್ರಲ್ ಗವರ್ನಮೆಂಟ್ ಇಂದ ಆದೇಶದ ಮೇರೆಗೆ ಮಾಡುವಂಥದ್ದು. ಕ್ಲಿಯರ್? ಸೆಂಟ್ರಲ್ ಗವರ್ನಮೆಂಟ್ ನ ಆದೇಶದ ಮೇರೆಗೆ ಎಲ್ಲ ಒಂದು ಎನ್ಕ್ವೈರೀಸ್ ಆಗ್ಬೋದು, ಒಂದು ಕಂಪ್ಲೇಂಟ್ಸ್ ಆಗ್ಬೋದು, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಾಗ್ಬೋದು, ಅದನ್ನ ಎನ್ಕ್ವೈರಿ ಮಾಡೋದಾಗ್ಬೋದು, ಯಾರೋ ಒಂದು ಆರ್ಡರ್ ಮೇಲೆ, ಅಂದ್ರೆ ಒಂದು ಸೆಂಟ್ರಲ್ ಗವರ್ನಮೆಂಟ್ ಆರ್ಡರ್ ಮೇಲೆ ಈ ಅಡ್ಜುಡಿಕೇಟಿಂಗ್ ಅಥಾರಿಟಿ ಒಂದು ಕೇಸನ್ನ ತಗೊಳ್ಳುವಂಥದ್ದು. ದಟ್ ಮೇ ಬಿ ಕೇಸ್ ಅಂದ್ರೆ ಏನು, ಏನೊಂದು ಪ್ರಾಬ್ಲಮ್ಸ್ ಆಗ್ಬೋದು, ಡಿಸ್ಪ್ಯೂಟ್ಸ್ ಆಗ್ಬೋದು, ಲೈಕ್ ಏನೋ ಒಂದು ಆರ್ಡರ್ನ ಪಾಸ್ ಮಾಡಬೇಕು, ಡಿಸಿಷನ್ ತಗೋಬೇಕು, ಒಂದು ಮೇಜರ್ ಡಿಸಿಷನ್ ಅಂದ್ರೆ ಆ ತರ ಒಂದು ತಗೋಬೇಕು ಅಂದ್ರೆ ಒಂದು ಆರ್ಡರ್ ಪಾಸ್ ಆಗಬೇಕು. ಯಾರ ಕಡೆಯಿಂದ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಕಡೆಯಿಂದ. ಅಂಡ್ ನೆಕ್ಸ್ಟ್ ಈಸ್, every adjudicating authority shall have the same powers of civil court. Every adjudicating authority shall have the same powers of civil court. ಅಂದ್ರೆ ಏನು, ನಮ್ಮ ಒಂದು ಸಿವಿಲ್ ಕೋರ್ಟ್ ನ ಏನೆಲ್ಲ ಒಂದು ಪವರ್ಸ್ ಇರುತ್ತೋ ಆ ಎಲ್ಲಾ ಪವರ್ಸ್ ಕೂಡ ನಮ್ಮ ಅಡ್ಜುಡಿಕೇಟಿಂಗ್ ಅಥಾರಿಟಿಗೆ ಇರುತ್ತೆ. ಮೈ ಡಿಯರ್ಸ್, ರೈಟ್? ಸಿವಿಲ್ ಕೋರ್ಟಿಗೆ ಏನೆಲ್ಲ ಒಂದು ರೈಟ್ಸ್ ಪವರ್ಸ್ ಇರುತ್ತೋ ಅಷ್ಟು ಪವರ್ಸ್ ಕೂಡ ಈ ಅಡ್ಜುಡಿಕೇಟಿಂಗ್ ಅಥಾರಿಟಿಗೆ ಇರುತ್ತೆ. ಅಂದ್ರೆ ಡಿಸಿಷನ್ ಮೇಕಿಂಗ್ ಅಥಾರಿಟಿಗೆ ಒಂದು ತೀರ್ಪು ಕೊಡುತ್ತಲ್ವಾ, ಏನೊಂದು ಆ ತೀರ್ಪು ಕೊಡೋ ಒಂದು ಅಥಾರಿಟಿಗೆ ನಮ್ಮ ಸಿವಿಲ್ ಕೋರ್ಟ್ಸ್ ನ ಎಲ್ಲಾ ಒಂದು ರೈಟ್ಸ್ ಕೂಡ ಇದಕ್ಕೂ ಕೂಡ ಇರುತ್ತೆ. And the next, my dears, every adjudicating authority shall deal with the complaint under subsection 2. adjudicating ಅಂದ್ರೆ ಏನು, ನಮ್ಮ ಒಂದು this is the
ಎವ್ರಿ ಅಡ್ಜುಡಿಕೇಟಿಂಗ್ ಅಥಾರಿಟಿ ಶೆಲ್ ಡೀಲ್ ವಿತ್ ಕಂಪ್ಲೇಂಟ್ ಅಂಡರ್ ಸಬ್ಸೆಕ್ಷನ್ 22 ಅಂದ್ರೆ ಏನು ಮಾಡ್ದಂದ್ರೆ ಎಲ್ಲ ಒಂದು ಕಂಪ್ಲೇಂಟ್ಸನ್ನು ಡೀಲ್ ಮಾಡೋದು ಸಬ್ಸೆಕ್ಷನ್ ಅಂಡರಲ್ಲಿ ಯಾವುದೊಂದು ನಮ್ಮ ಈ ಅಡ್ಜುಡಿಕೇಟಿಂಗ್ ಸೆಕ್ಷನಲ್ಲಿ ಯಾವುದು ಸಬ್ಸೆಕ್ಷನ್ 2 ಅಂಡರಲ್ಲಿ ಎಲ್ಲ ಒಂದು ಕಂಪ್ಲೇಂಟ್ಸನ್ನು ಡೀಲ್ ಮಾಡ್ತಾರೆ. ನೆನಪಿರಲಿ, ಯಾವ ಸೆಕ್ಷನ್? ಸಬ್ಸೆಕ್ಷನ್ 2 ಅಂಡರಲ್ಲಿ ಎಲ್ಲ ಒಂದು ಕಂಪ್ಲೇಂಟ್ಸ್ನ ಡೀಲ್ ಮಾಡುವಂಥದ್ದು, ನಡೆಸುವಂಥದ್ದು. And the last one is, my dears, adjudicating authority shall record periodically. Adjudicating authority shall record periodically. ವೈಸಲ್ಲಿ ಎಲ್ಲ ಒಂದು ಇನ್ಫಾರ್ಮೇಷನ್ನ, ಎಲ್ಲ ಒಂದು ಕೇಸಸನ್ನು, ಡಿಸಿಷನ್ಸನ್ನು, ಎಲ್ಲ ಒಂದು ಆರ್ಡರ್ಸನ್ನು ಏನು ಮಾಡ್ತಾರೆ? ರೆಕಾರ್ಡ್ ಮಾಡ್ತಾರೆ ಪೀರಿಯಾಡಿಕಲಿ. ದಟ್ ಮೇ ಬಿ 3 months ಆಗ್ಬೋದು, ಎಲ್ಲ ಡೇ ಒನ್ಸ್ ಆಗ್ಬೋದು, ವೀಕ್ಲಿ ಒನ್ಸ್ ಆಗ್ಬೋದು. ಆ ಥರ ಏನು ಮಾಡ್ತಾರೆ? ಎಲ್ಲ ಒಂದು ರೆಕಾರ್ಡ್ಸನ್ನು ಪೀರಿಯಾಡಿಕಲಿ ವೈಸಲ್ಲಿ ಮೇಂಟೈನ್ ಮಾಡ್ತಾರೆ. ರೈಟ್? ದಿಸ್ ಇಸ್ ದ ಅಡ್ಜುಡಿಕೇಟಿಂಗ್ ಅಥಾರಿಟಿ. ಜಸ್ಟ್ ಏನು ಮೀನಿಂಗ್ ಅಂತ ಏನು? It's a decision making authority. And who will make the decision here? Adjudicating authority. There is a 4 steps are there here. The first step is adjudicating authority, and the second, first appellate authority and appellate tribunal, ಹೈ ಕೋರ್ಟ್, ಸುಪ್ರೀಂ ಕೋರ್ಟ್. ಈ ಫಾರ್ಮ್ ಅಲ್ಲಿ ಏನಾಗುತ್ತೆ? ಎಲ್ಲ ಒಂದು ಪಾಸ್ ಅನ್ನೋದು ಫ್ರೇಮ್ ಆಗಿರುವಂಥದ್ದು. ಜಸ್ಟ್ ಇಲ್ಲಿಂದ ಅಪಿಲೇಟ್ ಟ್ರಿಬ್ಯುನಲ್ ಅಲ್ಲಿ ಪಾಸ್ ಆಗುತ್ತೆ, ದೆನ್ ಅಪಿಲೇಟ್ ಟ್ರಿಬ್ಯುನಲ್ ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಅಲ್ಲಿ ಎಲ್ಲ ಒಂದು ಆರ್ಡರ್ಸ್, ಡಿಸಿಷನ್ ಅನ್ನೋದು ಫ್ಲೋ ಆಗ್ತಾ ಇರುತ್ತೆ ಮೈ ಡಿಯರ್ಸ್. ರೈಟ್? ದಿಸ್ ಇಸ್ ದ ಮೀನಿಂಗ್ ಆಫ್ ಇನ್ ಅವರ್ adjudicating authority. Right? So what we discuss in this class, my dears, just what do you mean by export of goods and services, import of goods, what do you mean by capital goods, and a person, and a taxable person, and the casual taxable person, non-resident taxable person, and the last thing, adjudicating authority, my dears. So adjudicating authority ಕೂಡ ನಾನು ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದೆ. And the next in the next class, in the tomorrow class, we are discussing suppliers and types of supplier. It is an interesting topic, my dear. Supplier ಮತ್ತೆ types of supplier. There is 6 marks question. So in the next class I will be discuss. In the next class ಅಲ್ಲಿ ನಾನು supplier ಮತ್ತೆ types of suppliers ಬಗ್ಗೆ ಡಿಸ್ಕಸ್ ಮಾಡ್ತೀನಿ, my dears. Now any queries you can chat with me, my dears. I am audible, my dears? ಕೇಳಿಸ್ತಿದ್ಯಾ ಎಲ್ರಿಗೂ? ಔಟ್ ಆಫ್ 34 members are there here. I can take the pic. So in the next class we are discussing in the topic of supplier and types of supplier. And next class I will discuss ಮಾಡ್ತೀನಿ. So have a nice day, guys. Thank you.